ನೋಡಿ, ಮೊಟ್ಟ ಮೊದಲ ಬಾರಿಗೆ ಕೆಎಟಿ ನೀಡಿದಂತ ಒಂದು ತೀರ್ಪು 56% ಅಲ್ಲಿ ರಿಸರ್ವೇಶನ್ ಏನು ವೈಲೆನ್ಸ್ ಆಗಿದೆ ಕೆಎಸ್ ನೇಮಕಾತಿಯಲ್ಲಿ ಸೊಲಿ ಅಂತೇಳಿ ತೀರ್ಪು ಬಂದಿತ್ತು. ಫ್ರೆಶ್ ನೋಟಿಫಿಕೇಶನ್ ಮಾಡಬೇಕು ಅಂತೇಳಿ ಅದರ ಬಗ್ಗೆ ಮೊಟ್ಟ ಮೊದಲವಾಗಿ ಧ್ವನಿ ಎತ್ತಿ ಆ ವಿಷಯವನ್ನು ಇಲ್ಲಿವರೆಗೂ ಕೂಡ ನಿಮ್ಗೆ ತಿಳಿಸಿದ್ದೀನಿ. 56% ರಿಸರ್ವೇಶನ್ ಕೇಸ್ ಏನು, ಸೊ ಅದನ್ನ ಯಾಕೆ ಹೈಕೋರ್ಟ್ ನಡೀತಾ ಇದೆ, ಅದರಿಂದ ಏನ್ ಇಂಪ್ಯಾಕ್ಟ್ ಆಗುತ್ತೆ ಅಂತ ಪ್ರತಿದಿನ ಕೂಡ ನಾನೊಂದು 100-150 ವಿಡಿಯೋಸ್ ರಿಸರ್ವೇಶನ್ ಕೇಸ್ ಬಗ್ಗೆನೇ ಮಾಡಿದ್ದೀನಿ. ಸೊ ಅಷ್ಟೆಲ್ಲ ಮಾಹಿತಿ ತಿಳಿಸಿದೀನಿ, ತುಂಬಾ ಜನರಿಗೆ ಅದು ತಿಳಿದಿದೆ ಅನ್ಕೊಳ್ತೀನಿ. ಸೊ ಆ ಕೇಸ್ ನ ಅಂತಿಮ ವಿಚಾರಣೆ ವಿತ್ ಇನ್ಕ್ಲೂಡಿಂಗ್ ಕೇಸ್ ನಾಳೆ ಫೈನಲ್ ಹಿಯರಿಂಗ್ ಹೈಕೋರ್ಟ್ ಅಲ್ಲಿ ಇದೆ. ಸೊ ನೋಡಿ, ನಾಳೆಯ ಒಂದು ತೀರ್ಪು ಯಾವೆಲ್ಲ ನೇಮಕಾತಿ ಮೇಲೆ ಎಫೆಕ್ಟ್ ಬೀಳುತ್ತಂತಂದ್ರೆ, ನೀವು ನೋಡಿದೀರಾ CTA ಆರ್ಡರ್ ಕಾಪಿಯನ್ನು ತೆಗೆದುಕೊಳ್ಳುವಾಗ ಅಂದ್ರೆ ಫೈನಲ್ ಲಿಸ್ಟ್ ಅಲ್ಲಿ ಅಂತಿಮ ಆದೇಶಕ್ಕೆ ಒಳಪಟ್ಟು ಅಂತೇಳಿ ಕೆಳಗಡೆ ಕೊಟ್ಟಿದ್ರು. ಇವನ್ PDOದು ಕೂಡ ಅಷ್ಟೇ, ಲಿಸ್ಟ್ ಗಳಲ್ಲಿ ಕೆಳಗಡೆ ಅಂತಿಮ ಆದೇಶಕ್ಕೆ ಒಳಪಟ್ಟು ಅಂತ ಇದೆ. KS ಕೂಡ ಅಷ್ಟೇ. ಈಗ 3 ನೇಮಕಾತಿಗಳ ಮೇಲೆ ಇನ್ಕ್ಲೂಡಿಂಗ್ ಬೇರೆ ಬೇರೆ ಇನ್ನು ಯಾವ್ದು ಲಿಸ್ಟ್ ಬಿಟ್ಟಿಲ್ಲ, ಅದ್ರ ಮೇಲೂ ಕೂಡ ಇದು ಪರಿಣಾಮ ಬೀರುತ್ತೆ. ಸೊ ನಾಳೆ ಇನ್ ಕೇಸ್ ಕೋರ್ಟ್ 50%ಗೆ ಲಿಮಿಟ್ ಮಾಡಿ ಅಂತಂದ್ರೆ ಈ ಒಂದು ಪ್ರಕರಣ ಬೇರೆ ತಿರುವನ್ನು ಪಡೆದುಕೊಳ್ಳುತ್ತೆ. ರಿಸರ್ವೇಶನ್ ಅನ್ನ ಇಲ್ಲ 56 ಅಲ್ಲಿ ಮುಂದುವರಿಯಿರಿ ಅಂತ ಹೇಳೋದಕ್ಕೆ ನನ್ನ ಒಂದು ನಾಲೆಜ್ ಪ್ರಕಾರ ಅದು ಸಾಧ್ಯನೇ ಇಲ್ಲ ಸದ್ಯಕ್ಕೆ. ಯಾಕೆ ಅಂತಂದ್ರೆ ಯಾವ ರಾಜ್ಯಗಳಿಗೂ ಕೂಡ ರಾಜ್ಯಗಳಿಗೆ ಮೀಸಲಾತಿ ಹೆಚ್ಚಳ ಮಾಡೋದಕ್ಕೆ ಅಂದ್ರೆ ಅದು ಅಧಿಕಾರ ಇಲ್ಲ. ಗೊತ್ತಿದೆ 9th ಶೆಡ್ಯೂಲ್ಗೆ ಸೇರಿಸಬೇಕು, ಅದೆಲ್ಲ ಪ್ರಸ್ತಾವನೆ, ಅದೆಲ್ಲ ತುಂಬಾ ಪ್ರೊಸೆಸ್ ಇದೆ. ಮೀಸಲಾತಿ ಹೆಚ್ಚಳ ಮಾಡ್ಬೇಕು 50%ಗಿಂತ ಹೆಚ್ಚು ಅಂತಂದ್ರೆ. ಬಟ್ ಅದನ್ನ ಸರ್ಕಾರ ಡಿಫೆಂಡ್ ಮಾಡ್ಕೊಳ್ಳಕ್ಕೆ ಈಗ ಕಾಯ್ಕೊಂಡು ಕುಂತಿದೆ. ನನಗಿರುವಂತ ಮಾಹಿತಿ ಪ್ರಕಾರ ಸರ್ಕಾರ ಹೆಂಗಾದ್ರೂ ಮಾಡಿ ಈ ನೇಮಕಾತಿಗಳನ್ನು ಉಳಿಸ್ಬೇಕು. ಸರ್ಕಾರ ಅನ್ನೋದಕ್ಕಿಂತ ಕೆಲವು ಕಾಣದ ಕೈಗಳ ಆಟ ಗೊತ್ತಿದೆಯಲ್ಲ ನಿಮ್ಗೆ, ಅದನ್ನ ಹೇಳೋದು ಅವಶ್ಯಕತೆ ಇಲ್ಲ. ಭ್ರಷ್ಟರ ಕೂಟ, ಅವ್ರಿಗೆ ಏನ್ ಹಣ ಕೊಟ್ಟು ಅವರಿಗೆ ಅವ್ರನ್ನ ಉಳಿಸ್ಬೇಕು, ಅವ್ರ ಆಯ್ಕೆಗಳನ್ನು ರದ್ದುಗೊಳಿಸಬಾರ್ದು ಅಂತೇಳಿ ಅವ್ರಿಗೂ ಕೂಡ ಒಂದು ಕಾಳಜಿ ಇರುತ್ತೆ. ಆ ಋಣವನ್ನ ತೀರಿಸ್ತಾ ಇರ್ತಾರ ಅವ್ರಿಗೆ. ಸೊ ಅವರು ಕೂಡ ಅಷ್ಟೇ ಸರ್ಕಾರಕ್ಕೆ ಹೆಂಗಾದ್ರೂ ಮಾಡಿ ಇದನ್ನ ಡಿಫೆಂಡ್, ನಾಳೆ ಯಾವ ರೀತಿ ಅದನ್ನ ವಾದ ಮಾಡ್ತಾರೆ, ಏನ್ ರೆಡಿ ಮಾಡ್ಕೊಂಡಿದ್ದಾರೆ ತಂತ್ರ ಅನ್ನುವಂಥದ್ದು ಕಾದು ನೋಡ್ಬೇಕು. ಒಟ್ಟಾರೆ ಸರ್ಕಾರ ಮತ್ತು ಈ ಒಂದು ಕೇಸ್ ನಡುವೆ ಒಂದು ಫೈಟ್ ಅಂತೂ ಇಲ್ಲಿವರೆಗೂ ನಡೆದಿದೆ. ಬಟ್ ನೋಡಿ, ಇನ್ ಕೇಸ್ 50ಗೆ ಬಂತು ಅಂತಂದ್ರೆ ಅಲ್ಲಿ KSಗೆ ನೋಟಿಫಿಕೇಶನ್ಗೆ ಎಫೆಕ್ಟ್ ಆಗೇ ಆಗುತ್ತೆ. ಈಗ ಕಾರ್ಯದರ್ಶಿ ಮೇಡಮ್ ಅವ್ರಿಗೂ ಕೂಡ ಮೊನ್ನೆ ನಾವು ಲೀಗಲ್ ನೋಟಿಸ್ ಅನ್ನ ಕೊಟ್ಟು ಅಥವಾ ಕೋರ್ಟ್ ನ ಆರ್ಡರ್ ಅನ್ನು ತೆಗೆದುಕೊಂಡು ಹೋಗಿ ತಿಳಿಸಿದ್ವಿ. ಮೇಡಮ್, ಇದು ಕೋರ್ಟ್ ಅಲ್ಲಿ 15ನೇ ತಾರೀಕು ಫೈನಲ್ ಹಿಯರಿಂಗ್ ಇರೋದ್ರಿಂದ ನೀವು ರಿಸಲ್ಟ್ ಅನ್ನ 12ಕ್ಕೆ ಬಿಡ್ತಾರೆ, 13ಕ್ಕೆ ಬಿಡ್ತಾರೆ ಅಂತೆಲ್ಲ ಸುದ್ದಿ ನಡೀತಾ ಇತ್ತು. ಸೊ ಅದ್ರ ಪ್ರಕಾರ ನಾವು ಹೋಗಿ ತಿಳಿಸ್ತೀವಿ, ಬಟ್ ಅದ್ರ ರಿಸಲ್ಟ್ ಬಂದಿಲ್ಲ. ಅವ್ರಿಗೂ ಗೊತ್ತಿರುತ್ತೆ. ಅಂಡ್ KPSC ಯಲ್ಲೂ ಕೂಡ ಕಾನೂನು ವಿಷಯಕ್ಕೆ ಸಂಬಂಧಪಟ್ಟಾಗ ಸಲಹೆಗಾರರು ಇರ್ತಾರೆ, ಅಲ್ಲೂ ಕೂಡ ಎಲ್ಲ ಇರುತ್ತೆ. ಹಂಗಾಗಿ ಅವ್ರು ಅದನ್ನ ಅಷ್ಟು ಈಸಿಯಾಗಿ ಕೋರ್ಟ್ ಆದೇಶವನ್ನು ಉಲ್ಲಂಘನೆ ಮಾಡಿ ಬಿಡಲ್ಲ. ಸೊ ಅದು ನಮ್ಗಿರುವಂತ ಮಾಹಿತಿ. ಈಗ ನೋಡಿ, ಕೋರ್ಟ್ ಆದೇಶದ ನಂತರ ಅವ್ರು ಏನ್ ಮಾಡ್ಬೇಕು ಫರ್ದರ್ ಅನ್ನೋಂಥದ್ದು ನೆಕ್ಸ್ಟ್. ಈಗ ನೋಡಿ, ಆ ಕೇಸ್ ಅಲ್ಲಿಗೆ ಮುಗಿಯುತ್ತಾ ಅಂತಂದ್ರೆ ನನ್ನ ಪ್ರಕಾರ ಇಲ್ಲ, ಅದು ಸುಪ್ರೀಂ ಕೋರ್ಟ್ ವರ್ಗೂ ಹೋಗೋ ಸಾಧ್ಯತೆ ಇದೆ. ಇದೇನಾದ್ರು ಮತ್ತೆ ನಾವು ಸುಪ್ರೀಂ ಕೋರ್ಟ್ಗೆ ಒಂದು ನಮ್ಮ ಕೆಂಪರಾಜ್ ಅವರು ಅಂತೇಳಿ ಒಂದು ತಂಡ ಕೇಸ್ ಹಾಕಿತ್ತು ಇದೇ KS ವಿಚಾರವಾಗಿ. ಬಟ್ ಅಲ್ಲಿ ಅವ್ರು ಹೇಳಿದಂಥದ್ದು ಏನು ಅಂತಂದ್ರೆ, ನಿಮ್ಮ ಹೈಕೋರ್ಟ್ ಅಲ್ಲಿ ಕೇಸ್ ಪೆಂಡಿಂಗ್ ಇರೋದ್ರಿಂದ ಸೊ ಅದರ ಅಂತಿಮ ಆದೇಶ ಆದ್ಮೇಲೆ ನೀವು ಸುಪ್ರೀಂ ಕೋರ್ಟ್ಗೆ ಬನ್ನಿ, ಆಮೇಲೆ ನಾವು ಅಕ್ಸೆಪ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಹಂಗಾಗಿ ಇದಾದ ತಕ್ಷಣ ಇಮಿಡಿಯೇಟ್ ಆಗಿ ಸುಪ್ರೀಂ ಕೋರ್ಟ್ ಹೋಗ್ತಾರೆ ಮತ್ತೆ. ಒಟ್ಟಾರೆ ಈ KS ನೇಮಕಾತಿಗೆ ಗಂಡಾಂತರ ಅಂತೂ ತಪ್ಪಿದ್ದಲ್ಲ. ನೋಡಿ, KPSC ಅವ್ರು ಮಾಡೋದು ತಪ್ಪಿಲ್ಲಿ. ಫಸ್ಟ್ ರೀ ಎಕ್ಸಾಮ್ ಆದಾಗೂ ಕೂಡ ಲೋಪದೋಷ ಆಗಿದ್ವು, ಅಗೇನ್ ರೀ ಎಕ್ಸಾಮ್ ಪ್ರಿಲಿಮ್ಸ್ ಆದಾಗೂ ಲೋಪದೋಷ ಆಗಿತ್ತು. ಪ್ರಶ್ನೆ ಪತ್ರಿಕೆಯಲ್ಲಿ ಅಷ್ಟೆಲ್ಲಾ ಭಾಷಾಂತರ ದೋಷ ಇದ್ರು ಕೂಡ ಅದ್ರದ್ದೊಂದು ವರದಿ ಕೊಡದೆ, ಸರಿಯಾದ ರೀತಿಯಲ್ಲಿ ನಿರ್ವಹಣೆ ಮಾಡದೆ, ಅದನ್ನ ಹಂಗೆ ಮೇನ್ಸ್ ಮಾಡಿ, ಈವನ್ ಕೋರ್ಟ್ ಇಂದ ಮೇನ್ಸ್ ಅಲವಾದಂತವ್ರಿಗೆ ಎಲ್ಲ ಕೂಡ ಅವಕಾಶ ಸಿಕ್ತಲ್ಲಿ, ಅದು ಒಂದು ಈ ಕೇಸ್ ಹಾಕಿದಂತವ್ರು ಮಾಡಿದಂತ ತಪ್ಪು. ಬಟ್ ಅಲ್ಲಿ ನೋಡಿ, ಅದು ಹೆಂಗಿದೆ ಪರಿಸ್ಥಿತಿ ಅಂತಂದ್ರೆ, ಕೋರ್ಟ್ ಇಂದ ಏನ್ ಮೇನ್ಸ್ ಅವಕಾಶ ತಗೊಂಡ್ರೆ ಅದ್ರಲ್ಲಿ ಸೆಲೆಕ್ಟ್ ಆಗಿರೋ ಬರೀ 6 ಜನ ಅಷ್ಟೇ. 6 ಜನದಲ್ಲಿ 2 ಅಸಿಸ್ಟೆಂಟ್ ಕಮಿಷನರ್ ಪೋಸ್ಟ್ಗೆ ರೆಡಿ ಆಗಿರುವಂತವ್ರು ತಮ್ಮ ವ್ಯವಸ್ಥೆ ಮೂಲಕ ಆಲ್ರೆಡಿ KS ಅಧಿಕಾರಿಗಳು. ಈ ರೀತಿ ಇದೆ. ಸೊ ಯಾರೋ ಮಾಡಿದ್ ಕಷ್ಟಪಟ್ಟು ಶ್ರಮ ಪಟ್ಟಿದ್ದಕ್ಕೆ ಅವ್ರು ಯಾರು ಬಂದು ಒಳಗೆ ಎಂಟ್ರಿ ತಗೊಂಡ್ರು, ಅವರು ಮತ್ತೆ ಕನ್ನಡ ಮೀಡಿಯಂ ಅಂತೂ ಅಲ್ವಾ, ಇಂಗ್ಲಿಷ್ ಮೀಡಿಯಂ. ಸೊ ಹಿಂಗಾಗಿದೆ, ಈ ರೀತಿ ಎಲ್ಲ ನಡೆದಿದೆ ಇಲ್ಲಿವರೆಗೂ ಏನೇನಾಗಿದೆ. ಅಂಡ್ ನೋಡಿ, ಆದ್ರೂ ಇಂಟರ್ವ್ಯೂ ನಡೆಸಿ, ಯಾವ್ದಾದ್ರು ಲೋಕಸೇವಾ ಆಯೋಗ ಇಂಟರ್ವ್ಯೂ ನಡೆಸಿ 2 ದಿನದಲ್ಲಿ ರಿಸಲ್ಟ್ ಬಿಡೋಕೆ ರೆಡಿ ಆಗಿದೆ ಅಂದ್ರೆ ನಮ್ KPSC ಅಷ್ಟು ಫಾಸ್ಟ್. ಅವರು UPSC ಮೀರಿಸ್ತಿದ್ದಾರೆ ಈ ವಿಷಯದಲ್ಲಿ. ಬೇರೆ ವಿಷಯದಲ್ಲಿ AC ಸ್ಯಾಡ್ದು ಮುಗಿದು ಎಷ್ಟು ದಿನ ಆಯ್ತು, ರಿಸಲ್ಟ್ ಬಿಡೋಕೆ ಕೇಳಿದ್ರು ಕೂಡ ರೆಡಿ ಇಲ್ಲ. ಬಟ್ ಇವ್ರು KS ಮೇಲೆ ತುಂಬಾ ಕಾಳಜಿ. ಉನ್ನತ ನೇಮಕಾತಿ, ಉನ್ನತವಾದಂತ ಲಾಭದಾಯಕ ಹುದ್ದೆ, ಉನ್ನತವಾದಂತ ದೇಣಿಗೆ ಕಾಣಿಕೆ ಎಲ್ಲವೂ ಸಿಗೋದ್ರಿಂದ ಅದರ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ಅವ್ರು ವಹಿಸ್ತಾರೆ. ನಾವು ಅದ್ರ ಬಗ್ಗೆ ನೋಡಿ, ಇನ್ನೊಂದು ಹೇಳ್ತೀನಿ, ಇನ್ನೊಂದ್ ಕಡೆ ಪ್ರಾಮಾಣಿಕವಾಗಿ ಓದ್ದವ್ರು ನಾವು, ನಮಗ್ ಸಂಬಂಧ ನೋಡಿ, ಯಾರು ನಾನು ಇವತ್ತಿನವರೆಗೂ ಹೇಳ್ತಾ ಇದೀನಿ, ಇವನ್ PDO ರೆಕ್ರೂಟ್ಮೆಂಟ್ ನಾನು ಅಬ್ಜೆಕ್ಷನ್ ಕೊಟ್ಟಿರೋದು ಕೇವಲ 53 ಜನರ ಮೇಲೆ.
ಇಡೀ ಅದನ್ನ ಫಲಿತಾಂಶ ತಡೆ ಹಿಡೀರಿ ಅಂತಲ್ಲ, ಅದನ್ನ ನೀವು ತನಿಖೆ ಮಾಡಿ ಅವ್ರನ್ನ ಬಿಟ್ಟು ಉಳಿದ ಫಲಿತಾಂಶ ಬಿಡಿ ಅಂತ. KS ಅಲ್ಲೂ ಅಷ್ಟೇ ಹೇಳದ್ ನಾನು, ಯಾರು ತಪ್ಪಿತಸ್ಥ ಇದಾರೆ ಅವ್ರು ನಮ್ಮ ಹತ್ರ ಡೀಟೇಲ್ಸ್ ಇದೆ ಆಯ್ತಾ, ಆ ಡೀಟೇಲ್ಸ್ ಕೊಟ್ಟಾಗಿದೆ. ಸೊ ಅವ್ರನ್ನ ನೀವು ತನಿಖೆ ಮಾಡಿಸಿ ಉಳಿದವ್ರಿಗೆ ಪ್ರಾಮಾಣಿಕರಿಗೆ ನೀವು ಆಯ್ಕೆ ಮಾಡಿ. ಗೊತ್ತಾಗುತ್ತೆ ಇಂಟರ್ವ್ಯೂ ಮುಗಿದ್ಮೇಲೆ, ಈಗ ಇಂಟರ್ವ್ಯೂ ಮುಗಿದಿದೆಯಲ್ಲ, ರಿಸಲ್ಟ್ ಬಿಟ್ಟ ಮೇಲೆ ಯಾರು ಪ್ರಾಮಾಣಿಕವಾಗಿ ಆಯ್ಕೆ ಆಗಿದಾರೆ ಅಂತ ಇಂಟರ್ವ್ಯೂ ಹೋಗಿ ಬಂದವ್ರಿಗೂ ಗೊತ್ತಾಗುತ್ತೆ. ನಾವೇನ್ ಹೆಚ್ಚಿಗೆ ಹೇಳೋ ಅವಶ್ಯಕತೆ ಇಲ್ಲ, ಗೊತ್ತಾಗೇ ಆಗತ್ತೆ ನಿಮ್ಗೆ. 100ಕ್ಕೆ 200% ನಿಮಗ್ ಗೊತ್ತಾಗತ್ತೆ ಅದು ನಾವ್ ಯಾಕೆ ಹೇಳಿದ್ವಿ ಅದು ಅಂತ. ಕೋರ್ಟ್ ಅಲ್ಲಿ ಕೂಡ ಅಷ್ಟೇ, ನಾಳೆ ನಡೆಯುವಂತ ವಿಚಾರಣೆಯಲ್ಲಿ ಯಾವ ರೀತಿಯಾದಂತ ಡ್ರಾಮಾಗಳು ನಡೆಯುತ್ತೆ, ಸರ್ಕಾರದ ಪರ ಹೆಂಗೆ ವಾದ ಮಾಡ್ತಾರೆ ಅಂತ ನಾವು ನೋಡ್ಬೇಕು. ಅಂಡ್ ಒಟ್ಟಾರೆಯಾಗಿ ಏನಾದ್ರೂ ಇನ್ ಕೇಸ್ ಅದು ಆದೇಶ 50%ಗೆ ಅಂತ ಮಾಡಿದ್ರು, ಅಥವಾ ನೀವು ಮುಂದೆ ಏನಾದ್ರೂ ಪರಿಹಾರ ಮಾಡ್ಕೊಳ್ತೀರಾ ಅಂತ ಕೇಳ್ತಾರ ಏನು, ಒಟ್ನಲ್ಲಿ ನನಗಂತೂ 100ಕ್ಕೆ 100 ಹೇಳ್ತೀನಿ, ನ್ಯಾಯಾಲಯಗಳ ಮೇಲೂ ಕೂಡ ಈ ಡಿಲೇ ಪ್ರೊಸೆಸ್ ಮಾಡೋದ್ರಿಂದ ನನಗೆ ಸ್ವಲ್ಪ ಭರವಸೆ ಕಳೆದು ಹೋಗಿದೆ. ಯಾಕಂದ್ರೆ ಅದು ತಪ್ಪು ಅಂತ ಗೊತ್ತಿದ್ರೆ ಮೊದಲೇ ಅದರ ತೀರ್ಪನ್ನ ಕೊಡ್ಬೇಕಿತ್ತು, ಇಲ್ಲ ಸರಿ ಇಲ್ಲ ಅಂದ್ರೆ ಅವತ್ತೇ ಕೇಸ್ ಡಿಸ್ಮಿಸ್ ಮಾಡ್ಬೇಕಿತ್ತು. ಪ್ರೊಸೆಸ್ ಅನ್ನ ಇಲ್ಲಿವರೆಗೂ ಡ್ರ್ಯಾಗ್ ಮಾಡ್ಕೊಂಡ್ಬಂದು ಕೊನೆಯ ಅವರೆಲ್ಲ ಇಂಟರ್ವ್ಯೂ ಮಾಡಕ್ ಅವಕಾಶ ಕೊಟ್ಟು, ರಿಸಲ್ಟ್ ಬಿಡಕ್ ಅವಕಾಶ ಕೊಟ್ಟು, ಈಗ ಬಂದು ಅದರ ಜಡ್ಜ್ಮೆಂಟ್ ಕೊಟ್ಟರು ಕೂಡ ಅದನ್ನ ಸೇಫ್ ಮಾಡ್ತಾರೆ. ಇಲ್ಲಿವರೆಗೂ ಇಂಟರ್ವ್ಯೂ ಆಗ್ಬಿಟ್ಟಿದೆ, ಸೊ ಎಷ್ಟೋ ಜನ ಬರೆದು ಬಿಟ್ಟಿದ್ದಾರೆ, ಪಾಪ ಅವ್ರಿಗೆ ಕಷ್ಟ ಆಯ್ತು, ಹಂಗಾಯ್ತು ಹಿಂಗಾಯ್ತು ಅಂತೇಳಿ ಬೇಡಿಕೆಗಳನ್ನ ಮುಂದಿಟ್ಟು ಬಿಡ್ತಾರೆ. ಸೊ ಅದಕ್ಕೆ ಇನ್ಮೇಲೆ ನನ್ನ ಒಂದು ಅನಿಸಿಕೆ ಪ್ರಕಾರ ನ್ಯಾಯಾಲಯಗಳು ಕೂಡ ಇಂಥ ವಿಷಯದಲ್ಲಿ ತ್ವರಿತವಾದಂತ ತೀರ್ಮಾನವನ್ನು ತೆಗೆದುಕೊಳ್ಳುವಂತ ಕ್ರಮಗಳನ್ನ ಕೈಗೊಳ್ಳಬೇಕು. ಸುಮ್ಮನೆ ಈ ವಿಷಯ ಲಕ್ಷಾಂತರ ಜನ ವಿದ್ಯಾರ್ಥಿಗಳ ಭವಿಷ್ಯದ ಪ್ರಶ್ನೆ. ಎಷ್ಟೋ ಜನ ಪ್ರಿಲಿಮ್ಸ್ ಪರೀಕ್ಷೆಯಲ್ಲಿ ಈ ಒಂದು ಪ್ರಶ್ನೆ ಪತ್ರಿಕೆ ದೋಷದಿಂದ ಇನ್ನೇನೋ ಸಮಸ್ಯೆಗಳಿಂದ ಸೆಲೆಕ್ಷನ್ ಆಗಿಲ್ಲ. ಇನ್ನು ಕೋರ್ಟ್ ಇಂದ ಅವಕಾಶ ಕೊಟ್ಟರು ಕೂಡ ಎಷ್ಟೋ ಜನಕ್ಕೆ ಪರೀಕ್ಷೆ ಬರೆಯೋದಕ್ಕೆ ಆಗ್ಲಿಲ್ಲ, ರಾತ್ರಿ ಹಾಲ್ ಟಿಕೆಟ್ ಕೊಟ್ಟು ಎಕ್ಸಾಮ್ ಎಲ್ಲ ಮಾಡಿದ್ರು. ಕಂಪ್ಲೀಟ್ ಆಗಿ ನಿಯಮಗಳನ್ನ ಗಾಳಿಗೆ ತೋರಿ KS ಪರೀಕ್ಷೆನ ನಡೆಸಿದ್ದಾರೆ, ಅದರಲ್ಲಿ ಡೌಟೇ ಇಲ್ಲ. ಅದಂತೂ 100ಕ್ಕೆ 100 ಸುಪ್ರೀಂ ಕೋರ್ಟ್ ಅಲ್ಲಿ ಆ ಕೇಸ್ ಗೆಲ್ಲುತ್ತೆ. ಬಟ್ ಇಲ್ಲಿ ಈಗ ಇವರು ರಿಸರ್ವೇಶನ್ ಕೇಸ್ ವಿಷಯದಲ್ಲಿ ಏನ್ ನಿರ್ಧಾರ ತೆಗೆದುಕೊಳ್ತಾರೆ ಅನ್ನೋದು ಕಾದು ನೋಡ್ಬೇಕು. ಅಂಡ್ PDO ಅಷ್ಟೇ ನೋಡಿ, ನಾಲೆಜ್ ಗೆದ್ದು ನಾನು ಇರೋ ವಿಷಯವನ್ನ ಏನ್ ಫ್ಯಾಕ್ಟ್ ಇತ್ತು ಅದನ್ನ ಕರೆಕ್ಟ್ ಆಗಿ ಸೆಕ್ರೆಟರಿ ಮೇಡಮ್ ಅವ್ರಿಗೆ ಕೊಟ್ಟಿದ್ದೀನಿ. ಅಂಡ್ ಇವನ್ ನಾನು ಕಾರ್ಯದರ್ಶಿ ಮೇಡಮ್ ಅವ್ರಿಗೂ ಕೂಡ ಧನ್ಯವಾದ ಹೇಳ್ತೀನಿ. ಯಾಕಂದ್ರೆ ನಾವು ಕೊಟ್ಟ ಮನವಿಗೆ ಅವ್ರಿಗೆ ಸಕಾರಾತ್ಮಕ ಸ್ಪಂದಿಸಿ ಆ ರಿಸಲ್ಟ್ ಅನ್ನ ಹೋಲ್ಡ್ ಮಾಡಿದ್ರು. ಇಲ್ಲಾಂದ್ರೆ 29ಕ್ಕೆ ರಿಸಲ್ಟ್ ಬಿಟ್ಟು ಆರ್ಡರ್ ಕಾಪಿ ಕೊಡಕ್ ರೆಡಿ ಮಾಡೋರು, ಫೈನಲಿಸ್ಟ್ ಬಿಟ್ಟು ರೆಡಿ ಮಾಡೋರು. ಸೊ ಅವ್ರಿಗೂ ಕೂಡ ನಾನು ಥ್ಯಾಂಕ್ ಯು ಹೇಳ್ತೀನಿ. ಅಂಡ್ ನೋಡಿ, ಅಕ್ರಮದ ವಿರುದ್ಧ ಹೋರಾಟ ಅನ್ನುವಂಥದ್ದು ಅಷ್ಟು ಈಸಿ ಅಲ್ಲ. ಆ ಹೋರಾಟ ಮಾಡೋ ವ್ಯಕ್ತಿ ಈಗ ಯಾರೇ ಆಗಿಲ್ಲ, ಅದರ ಮಾನಸಿಕ ಪರಿಸ್ಥಿತಿ, ದೈಹಿಕ ಪರಿಸ್ಥಿತಿ ದಿನೇ ದಿನೇ ಕುಗ್ತಾ ಇರುತ್ತೆ, ಹೊರಗಡೆ ಪ್ರೆಷರ್ಗಳು ಹಂಗಿರುತ್ತೆ. ಎಲ್ಲವನ್ನ ಫೇಸ್ ಮಾಡಿ ನಾವು ಅದ್ರ ವಿರುದ್ಧ ಧ್ವನಿ ಎತ್ತಬೇಕು ಅಂತಂದ್ರೆ ತುಂಬಾ ಗಟ್ಟಿಯಾದಂತ ಮನಸ್ಸು ಮಾಡ್ಬೇಕು. ಪ್ರತಿನಿತ್ಯ ನಮ್ಮಲ್ಲಿ ನಮ್ಗೆ ಉತ್ಸಾಹ ಕುಗ್ತಾ ಇರುತ್ತೆ, ಅದ್ ಹಂಗಾಗುತ್ತಾ ಹಿಂಗಾಗುತ್ತಾ ಅಂತ ನಮ್ಮಲ್ಲಿ ನೂರಾರು ಯೋಚನೆಗಳಿರುತ್ತೆ. ಅದನ್ನೆಲ್ಲ ಮೆಟ್ಟಿ ನಿಂತು ಕೂಡ ನಾವು ಅದ್ರ ವಿರುದ್ಧ ಒಂದು ಧ್ವನಿ ಆಗ್ಬೇಕು ಅಂತಂದ್ರೆ ನಾವು ಪಾಸಿಟಿವ್ ಆಗಿ ಇರಬೇಕಾಗುತ್ತೆ. ನಾಳೆ ಫಲಿತಾಂಶದ ಬಗ್ಗೆ ಅಂದ್ರೆ ಕೋರ್ಟ್ನ ನಿರ್ಧಾರದ ಬಗ್ಗೆ ಕೂಡ ನಾನು ಪಾಸಿಟಿವ್ ಆಗಿ ಇದ್ದೀನಿ. ನೋಡೋಣ ಏನಾಗ್ಬೋದು ಅಂತೇಳಿ. ಒಟ್ಟಾರೆ ನ್ಯಾಯಯುತವಾಗಿ ಪ್ರಾಮಾಣಿಕವಾಗಿ ಓದೋರಿಗೆ ಹುದ್ದೆ ಸಿಗಲಿ, ಅನ್ಯಾಯದ ಮಾರ್ಗದಲ್ಲಿ ಹೋಗಿ ಯಾರೋ ಜಾಬ್ ಪಡ್ಕೋತಾರೆ ಅಂದ್ರೆ ಅದಕ್ಕೆ ನಮ್ಮ ವಿರೋಧ 100ಕ್ಕೆ 200 ಇರುತ್ತೆ. ಸೊ ಇದನ್ನ ನೀವು ಕ್ಲಿಯರ್ ಆಗಿ ತಿಳ್ಕೊಂಬಿಡಿ, ಸುಮ್ಮನೆ ಯಾರನ್ನು ಬ್ಲೇಮ್ ಮಾಡೋ ಬದಲು ಅಂತ ಹೇಳ್ತಾ ಧನ್ಯವಾದಗಳು.